ಸೋಂಬೇರಿ ವ್ಯಕ್ತಿ ಯಾವತ್ತೂ ಸಫಲನಾಗೋದಿಲ್ಲ. ಯಾರಿಗೆ ಜೀವನದಲ್ಲಿ ಆರಾಮಾಗಿರೋದಕ್ಕೆ ಇಷ್ಟ ಇರುತ್ತೋ ಅವನಿಗೆ ಶ್ರಮ ಪಡೋದು ಇಷ್ಟ ಇರಲ್ಲ. ಇದಲ್ಲದೆ ಅವನು ಹೇಗೆ ಸಫಲನಾಗೋದಕ್ಕೆ ಆಗತ್ತೆ? ಅದಕ್ಕೆ ನೀವೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಇದ್ರೆ ಆಗ ಈಗಲಿಂದಾನೇ ಸೋಂಬೇರಿತನ ತ್ಯಾಗ ಮಾಡಿ. ನಿಮ್ಮ ಕೆಲಸನ ಯಾವತ್ತೂ ನಾಳೆಗಿಡಬಾರ್ದು. ಯಾಕಂದ್ರೆ ಆ ವ್ಯಕ್ತಿ ಸಮಯದ ಮಹತ್ವಪೂರ್ಣನ ತಿಳಿದೆ ಅದನ್ನ ವ್ಯರ್ಥದಲ್ಲೇ ಕಳೀತಾನೆ. ಕೊನೆಯಲ್ಲಿ ಅವನ ಹತ್ರ ಏನು ಮಾಡೋದಕ್ಕೆ ಸಮಯನೇ ಉಳಿಯುವುದಿಲ್ಲ. ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಫಲನಾಗದೇ ಇರುವ ಎಲ್ಲಕ್ಕಿಂತ ಮುಖ್ಯ ಕಾರಣ ಇರುತ್ತೆ ತನ್ನಲ್ಲಿ ಭರವಸೆ ಇಲ್ಲದೆ ಇರೋದು. ಜೀವನದಲ್ಲಿ ಅದೇ ವ್ಯಕ್ತಿ ಸಫಲನಾಗ್ತಾನೆ ಯಾರಿಗೆ ತನ್ನ ಮೇಲೆ ಭರವಸೆ ಇರುತ್ತೋ. ಯಾವ ವ್ಯಕ್ತಿಗೆ ತನ್ನ ಮೇಲೆ ಭರವಸೆ ಇರೋದಿಲ್ವೋ ಅವನು ಯಾವತ್ತೂ ಸಫಲನಾಗೋದಕ್ಕೆ ಆಗಲ್ಲ. ಒಂದು ಸರಿ ದಾನವೀರ ಕರ್ಣ ಶ್ರೀಕೃಷ್ಣನಿಗೆ ತನ್ನ ನೋವಿನ ಬಗ್ಗೆ ಹೇಳಿದ್ರು. ಹೇ ಪರಮಾತ್ಮ, ಯಾವಾಗ ನಾನು ಹುಟ್ಟಿದ್ನೋ ಆಗ ನನ್ನ ತಾಯಿ ನನ್ನನ್ನು ತ್ಯಾಗ ಮಾಡಿದ್ರು. ಇದರಲ್ಲಿ ನನ್ನ ಯಾವ ಅಪರಾಧ ಇತ್ತು? ದ್ರೋಣಾಚಾರ್ಯರು ನನಗೆ ಶಿಕ್ಷಣ ಕೊಡೋದಕ್ಕೆ ನಿರಾಕರಿಸಿದ್ರು, ಯಾಕಂದ್ರೆ ಅವರು ನನಗೆ ಕ್ಷತ್ರಿಯ ಅಂತ ಒಪ್ತಿರ್ಲಿಲ್ಲ. ಇದರಲ್ಲೂ ನನ್ನ ಯಾವ ಅಪರಾಧ? ಮತ್ತೆ ದ್ರೌಪದಿಯ ಸ್ವಯಂವರದಲ್ಲೂ ನನ್ನ ಅಪಮಾನ ಮಾಡಿದ್ರು, ಯಾಕಂದ್ರೆ ನಾನು ಮಹಾರಾಜರ ಪರಿವಾರದವನು ಅಲ್ಲ ಅಂತ. ಇದಕ್ಕೆ ಉತ್ತರ ಕೊಟ್ಟು ಶ್ರೀಕೃಷ್ಣ ಹೇಳಿದ್ರು,